ಚಿಕನ್ ಐಟಮು, ಮಟನ್ ಐಟಮು, ಬೋಟಿ, ತಲೆ ಮಾಂಸ, ಕೈಮಾ. ಬೆಳಿಗ್ಗೆ ತಿಂಡಿಗೆ ಇಡ್ಲಿ, ಗಿರೇಸು, ಕಾಲ್ ಸೊಪ್ಪು, ಬೋಟಿ, ಓಕೆ. ತಲೆ ಮಾಂಸ ಎಲ್ಲ ಸಿಗುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟು ಗಂಟೆ ತನಕ ಇರ್ತೀರಾ? ಬೆಳಿಗ್ಗೆ 8:30 ಓಪನ್ ಆಗುತ್ತೆ. ಓಕೆ. ಇದು ಪೆಪ್ಪರು 4 ಪೀಸ್ ಪೆಪ್ಪರು, 4 ಪೀಸ್ ಗುಂಟೂರು ಕೊಟ್ಟಿದ್ದಾರೆ. 2 ಮೊಟ್ಟೆ ತಗೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ನಮ್ಮ ಹೊಸ ವಿಡಿಯೋಗೆ ಸುಸ್ವಾಗತ. ನಾವಿವತ್ತು ಬಂದು ಮಂಗಳವಾರ ನಾನ್ ವೆಜ್ ಊಟ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ ಇಬ್ಬರು ಬಂದಿದ್ದೀವಿ. ಹೌದು, ಮಧ್ಯಾಹ್ನ ಊಟಕ್ಕೆ. ಮಧ್ಯ ಟೈಮಿಗೆ 1:15. ನಾವಿವಾಗ ಸಪ್ತತಿಪುರಂ ಫೈರ್ ಬ್ರಿಗೇಡ್ ಹತ್ರ ಬಂದಿದ್ದೀವಿ, ಮೈಸೂರು. ಹೌದು. ಎಲ್ಲಿಗೂರು ಅಂತ ಕೇಳೋರಿಗೆ ಕೊನೆ ತನಕ ವಿಡಿಯೋ ನೋಡಿ. ಮತ್ತೆ ಇಲ್ಲಿ ನಾನ್ ವೆಜ್ ತರಾವರಿ ಐಟಮ್ ಇರುತ್ತೆ, ಕಡಿಮೆ ಬಜೆಟ್ ಅಲ್ಲಿ ಸಿಗುತ್ತೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಎಲ್ಲಿ ಅಂತ ಕೇಳೋರಿಗೆ ಫುಲ್ ವಿಡಿಯೋ ನೋಡಿ. ನಾವು ಇವಾಗ ಟೇಸ್ಟ್ ನೋಡಿ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಇವಾಗ ಹೋಗ್ತಾ ಇದೀವಿ ಅಂದಿವೆ, ಬನ್ನಿ ಹೋಗೋಣ. ಫೈನಲಿ ಹೋಟೆಲ್ ರೀಚ್ ಆದ್ವಿ. ಆಲ್ರೆಡಿ ಜನ ಇದ್ದಾರೆ, ಯಾವಾಗಲೂ ಇರ್ತಾರೆ ನೋಡಿ. ಅದೇ ಹೋಟೆಲ್ಲು ರಾಜು ದಮ್ ಬಿರಿಯಾನಿ ಅಂತ. ಓಮ್ನಿ ಗಾಡಿಲಿ ಫಾಸ್ಟ್ ಫುಡ್ ಮಾಡ್ಕೊಂಡು ನಾವು ಸುಮಾರು ಸಲ ತಿಂದಿದ್ದೀವಿ. ಟೇಸ್ಟ್ ಚೆನ್ನಾಗಿರುತ್ತೆ. ಲಿವರು, ಬೋಟಿ, ನೀರು ದೋಸೆ, ಗೀ ರೈಸು, ಬಿರಿಯಾನಿ, ಆಮೇಲೆ ಚಿಲ್ಲಿ ಚಿಕನ್ ಮಂಚೂರಿ, ಸುಮಾರು ಥರ ಐಟಮ್ ಸಿಗುತ್ತೆ. ಅದು ಕಡಿಮೆ ಬಜೆಟಲ್ಲಿ ಸಿಗುತ್ತೆ. ಬನ್ನಿ ಹೋಗಿ ಕೇಳೋಣ. ಮೇನ್ ರೋಡಲ್ಲೇ ಇದೆ ಫುಟ್ಪಾತು. ಒಳ್ಳೆ ಟೇಸ್ಟ್ ಕೊಡ್ತಾರೆ. ಟೇಸ್ಟ್ ಕೂಡ ನೋಡಿ ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ ನಾವು ಯಾವ್ದು ತಗೋತೀವಿ ಅಂತ. ಬನ್ನಿ ನೋಡಿ ಕಸ್ಟಮರ್ ಎಷ್ಟಿದ್ದಾರೆ. ಈಗ ಒಂದೂವರೆಗೆ ಜನ ತಿಂತಿದ್ದಾರೆ. ಎಂತ ಹೇಳೋದು ನಾವು? ಅದೇ ಇವಾಗ ನಾವು ಗೀ ರೈಸು ಮತ್ತೆ ಚಿಕನ್ ಅಲ್ಲಿ ಯಾವ್ದಾದ್ರು ಒಂದು 2 ಐಟಮ್ ತಗೊಳ್ಳೋದಲ್ವಾ? ಕೈ ತೊಳ್ಕೊಬಿಡೋದಲ್ವಾ? ತಗೊಳಕ್ ಹೋಗ್ತಾ ಇದೀವಿ. ಇವರೇ ಓನರು. ಮುದ್ದೆ ಬೇಡ ಗೀ ರೈಸ್ ರೈಸ್ 2 ಗೀ ರೈಸ್ ಐಟಮ್ ಇದೆ. ಪೂರಾ 2 ಗೀ ರೈಸ್. ಲಿವರು, ಚಿಲ್ಲಿ, ಚಿಕನು, ಸೇರ್ವ, ಸಾಂಬಾರು, ಮುದ್ದೆ, ವೈಟ್ ರೈಸು, ಬಿರಿಯಾನಿ, ನೀರು ದೋಸೆ, ಕಬಾಬ್ ಕೂಡ ಮಾಡ್ತಾರೆ ಇಲ್ಲಿ. ನೀರು ದೋಸೆ ಎಲ್ಲ ಸಿಗುತ್ತೆ. ನೀರು ದೋಸೆ, ಬೋಟಿ ಗೊಜ್ಜು ಒಳ್ಳೆ ಕಾಂಬಿನೇಷನು, ಅದು ಕೂಡ ಸಿಗುತ್ತೆ ಇಲ್ಲಿ. ಗಮ್ ಅಂತ. ನಾವು ಈ ಕಡೆ ಎಲ್ಲ ಬಂದಾಗ ಇಲ್ಲೇ ತಿನ್ನಿ. ತುಂಬಾ ದಿನ ಆಗಿತ್ತು, ಇವತ್ತು ಬಂದಿದ್ದೀವಿ. ನಾನು ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಟೇಸ್ಟ್ ನೋಡ್ಬೇಕು ಅನ್ನೋರು ಇಲ್ಲಿ ಬಂದ್ರೆ ಒಳ್ಳೊಳ್ಳೆ ಐಟಮ್ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಅಂತಾನೆ ಹೇಳ್ಬೋದು. 2 ರೈಸ್ ತಗೊಳ್ಳೋದ, ಒಂದು ಸೈಡ್ ಸಪ್ರೇಟ್ 3 ಥರ ಐಟಮ್ ತಗೊಳ್ಳೋ. ಚಿಕನ್ 3 ಥರ 2 ಥರ 3 ಥರ ತಗೋ. ಯಾವುದೇ ತಗೊಳ್ಳವ? ಅದೇ ನಮ್ಗೆ ಬೇಕಾದ್ರೆ ಚಿಲ್ಲಿ, ಒಂದು ಫ್ಲೇವರ್ ತಗೊಳ್ಳೋದಾ ಬೇರೆ ಪ್ಲೇಟಲ್ಲಿ? ಪೆಪ್ಪರ್ ತಗೊಡು. ಪೆಪ್ಪರ್ ಅದೇ ಲಿವರ್ ಪೆಪ್ಪರು. ಅಲ್ಲ, ಚಿಕನ್ ಅಲ್ಲಿ ಪೆಪ್ಪರು, ಚಿಲ್ಲಿನಾ? ಚಿಲ್ಲಿ ಕಣ ಅದು. ಚಿಕನ್ ಚಿಲ್ಲಿ ಚಿಲ್ಲಿ 2 ರೈಸ್ ಕೊಡಿ. ಎಷ್ಟು? 3 ಕೊಡಿ. ಅದು 2 ರೈಸ್. ಬೆಳ್ಳಿ ಮಾಡ್ತೀನಿ. ಇನ್ನೊಂದು ಸಾಂಬಾರು ಸೈಡ್ಸ್ ಒಂದು ಇದು ಕೊಟ್ಬಿಡಿ, ಸಪ್ರೇಟ್ ಕೊಟ್ಬಿಡಿ ಪ್ಲೇಟಲ್ಲಿ. ಇನ್ನೊಂದು ರೈಸ್. ಏನೇನು ತಗೊಳ್ಳೋದ? ಅದೇ ಇದು ಚಿಕನ್ ಪೆಪ್ಪರ್ ತಗೋಣ. ನೋಡಿ ಏನೇನು ಬೇಕು ಹಾಕ್ಸ್ಕೊ. ಏನ್ ಬೇಕು ಸಪ್ರೇಟ್ ಪ್ಲೇಟ್ಗೆ? ಮಂಚೂರಿ ಇದೆ, ಪೆಪ್ಪರ್, ಗುಂಟೂರು. ಚಿಕನ್ ಪೆಪ್ಪರ್ ಕೊಟ್ಬಿಡಿ ಬೈ. ನನಗೆ ಒಂದು ಹಾಫ್ ಕೊಡಿ. ಆಮೇಲೆ ಬಿಟ್ರೆ ಚಿಲ್ಲಿ ನನಗೆ ಇದು ಗುಂಟೂರ ಒಂದು ಹಾಫ್ ಕೊಟ್ಬಿಡಿ. ತಗೊಂಡಿರೋದು ಇಷ್ಟು. ನಾವು ಟೇಸ್ಟ್ ಕೊಡೋಣ. ಎಲ್ಲರೂ ಕೂತ್ಕೊಂಡು ವಾಟರ್ ಬಾಟ್ಲು ತಗೊಳ್ಳೋದವ ಅಲ್ಲಿ ಇಟ್ಬಿಟ್ಟು ಇಸ್ಕೊಂಡಿದ್ದೀವಿ. 2 ರೈಸು, 2 ಹಾಫ್ ಚಿಕನ್, ಒಂದು ಹಾಫ್ ಗುಂಟೂರು, ಒಂದು ಹಾಫ್ ಪೆಪ್ಪರು, 1 ಹಾಫ್ ರೈಸು. ಬಸ್ ಅಲ್ಲಿ ವಾಟರ್ ಬಾಟ್ಲ್ ತಗೋಬಲ್ಲ. ಆರ್ಡ್ರ್ ಕೊಡ್ತಾವ. ರೈಸು, ಮೊಟ್ಟೆ, ಇದು ಪೆಪ್ಪರು, 4 ಪೀಸ್ ಪೆಪ್ಪರು, 4 ಪೀಸ್ ಗುಂಟೂರು ಕೊಟ್ಟಿದ್ದಾರೆ. 2 ಮೊಟ್ಟೆ ತಗೊಂಡಿದ್ದೀವಿ. ಮೊಸರು ಬಜ್ಜಿ ಜೊತೆಗೆ ವಾಟರ್ ಬಾಟ್ಲ್ ತಗೋತೀನಿ. ಮೈಸೂರಲ್ಲಿ ಅವ್ರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಫುಟ್ಪಾತ್, ಲೋ ಬಜೆಟ್. ಚಿಕನ್ ಸೈಡ್ಸ್ ಎಲ್ಲ ಒಂದು ಹಾಫ್ 60-70 ರೂಪಾಯಿ ಇರುತ್ತೆ ಅಷ್ಟೇ. ನೋಡಿ ಕುಷ್ಕ,
ಗೌರ್ನಮೆಂಟ್ ಪ್ರಿಂಟಿಂಗ್ ಪ್ರೆಸ್ ಇದು ನೋಡಿ ಹೆಂಗೆ ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಇಲ್ಲ. ಚೆನ್ನಾಗಿತ್ತು ಗುರು. ಮಾಮೂಲಿ ಸೇಮ್ ಅವಾಗಿಂದ ಏನು ಟೇಸ್ಟ್ ಐತೆ ಅದೇ ಟೇಸ್ಟ್ ಇದೆ, ಏನು ಚೇಂಜಸ್ ಇಲ್ಲ. ಚಿಲ್ಲಿ ಚಿಕನ್ ಹಾಕಿದ್ದೀನಿ. ನಾನು ಪೆಪ್ಪರ್ ಟೇಸ್ಟ್ ನೋಡ್ತೀನಿ. ವಿಂಗು ನನ್ನ ಪ್ರಕಾರ ಚಿಕನ್ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಅಂತ ಅನಿಸ್ತಲ್ಲ. ಹಾಫ್ ಹಾಫು 4 ಪೀಸು. ಪೆಪ್ಪರ್ ಗೀ ರೈಸ್ ಚೆನ್ನಾಗಿದೆ, ಹಂಗೆ ಟೇಸ್ಟ್ ಅಲ್ವಾ? ಪೆಪ್ಪರ್ ಚೆನ್ನಾಗಿದೆ. ಕಾಲೇಜವರು ಕೆಲಸ ಮಾಡೋರು ಜಾಸ್ತಿ. ತುಂಬ ದೂರದಿಂದ ಬಂದು ತಿಂತಾರೆ. ತುಂಬ ಜನ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ ಬಂದು ತಿನ್ಬೋದು. ಒಳ್ಳೆ ಟೇಸ್ಟ್, ಕಡಿಮೆ ಬಜೆಟಲ್ಲಿ ನಾನ್ ವೆಜ್ ಪ್ರಿಯರ್ ಇರೋರಿಗೆ ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಸಿಗ್ತದೆ. ಗ್ಯಾಸ್ ಪೆಪ್ಪರ್ ಪೀಸ್ ತಿಂದೆ. ಗುಂಟೂರು ಪೀಸ್ ಟ್ರೈ ಮಾಡೋಣ. ಗುಂಟೂರು ಎತ್ಕೊಳ್ಳ ಸ್ಪೈಸಿ ಅಂತ ಇದು ಕಾಗೆ ಎತ್ಕೊಡೋದು ಕಣ. ನಾವು ಹಾಕ್ಬಿಡ್ರೆ ಮಾಡೋ ತಿನ್ನೋದು ಚೆನ್ನಾಗಿದೆ. ಗುಂಟೂರು ಎತ್ಕೊಳ್ಳ ಚೆನ್ನಾಗಿದೆ. ಇನ್ನೂ ಟೇಸ್ಟ್ ಸಕ್ಕತ್ತಾಗಿ ಮಾತ್ರ ಗುಂಟೂರು. ಈ ವೆದರ್ಗೆಲ್ಲ ನಾನ್ ವೆಜ್ ಊಟನೇ ಸೇರೋದು, ವೆಜ್ ಎಲ್ಲ ಸೇರೋದೇ ಇಲ್ಲ. ಬಿಸಿಯಾಗಿ ನಾನ್ ವೆಜ್ ಊಟ ತಿಂತಾ ಇರಬೇಕು. ಚಳಿಗೋದಕ್ಕೂ ನಾನ್ ವೆಜ್ಜು ಮಸ್ತ್ ಕಾಂಬಿನೇಷನು. ಅದರದ್ದು ಕಬಾಬ್ ಇದ್ಬಿಟ್ಟು ಜೊತೆ ಬಂತು ಇನ್ನೂ ಸೂಪರು. ಟೇಸ್ಟಲ್ಲಿ ಏನು ಚೇಂಜಸ್ ಇಲ್ಲ, ಸೇಮ್ ಹೆಂಗಿತ್ತು ಹಂಗೆ ಇದೆ. ಪೆಪ್ಪರ್ ನೋಡಿ ಸಾಫ್ಟಾಗಿದೆ. ಟೇಸ್ಟ್ ಒಂದು ಸೂಪರು. ಮಿಸ್ ಮಾಡದೆ ಬನ್ನಿ, ಒಂದು ಟೈಮ್ ಆದರೂ ವಿಸಿಟ್ ಮಾಡಿ ಟೇಸ್ಟ್ ನೋಡಿ. ಇಲ್ಲಿ ಸರಸ್ವತಿ ಟಾಕೀಸಿಂದ ಒಂದೇ ರೋಡು, ಕುಕ್ಕರಳ್ಳಿ ಕೆರೆಗೆ ಬರುತ್ತೆ ರೋಡ್ ಅದು. ಅವನ್ನ ಓನರ್ ಫ್ರೀ ಆಗಿದ್ರೆ ಮಾತಾಡ್ತೀವಿ. ಅವರು ಕಸ್ಟಮರ್ ಆದರೆ ಅವರು ಬಿಲ್ಲಿಂಗ್ ಮಾಡಬೇಕು. ಹೌದು, ನಾವು ಊಟ ಮುಗಿಸಿ ಅವ್ರೇನೋ ಫ್ರೀ ಆದರೆ ಮಾತಾಡ್ತೀವಿ. ಅದೇನಾ? ಸ್ವಲ್ಪನೂ ಫ್ರೀ ಆಗಲ್ಲ. ಅವರು ಕಸ್ಟಮರ್ ಬರ್ತಾನೆ ಇರ್ತಾರೆ, ಅದಕ್ಕೋಸ್ಕರ ಅವರು ಯಾವಾಗಲೂ ಕೌಂಟ್ರಲ್ಲಿ ಇರೋದು ಬ್ಯುಸಿ. ಭಾಗ ಖಾಲಿ ಮಾಡಿದ್ದೀನಿ, ಇನ್ನೂ ಅರ್ಧ ಭಾಗ ಆಯ್ತು. ಒಂದು ರೈಸಲ್ಲಿ 2 ಥರ ಐತೆ. ಪೆಪ್ಪರ್ ಇಷ್ಟ ಆಯ್ತಾ ಗುಂಟೂರು ಇಷ್ಟ ಆಯ್ತಾ? ನನ್ಗೆ ಪೆಪ್ಪರ್ ಇಷ್ಟ ಆಯಿತು. ನಂಗೆ ಗುಂಟೂರು ಇಷ್ಟ ಆಯಿತು. ಅದೇ ಮಸಾಲೆ ಇಲ್ಲ, ಗ್ರೇವಿ ಇಲ್ಲ, ಡ್ರೈ ಗುಂಟೂರು. ದೊಡ್ಡ ಹೋಟ್ಲಿಗಿಂತ ಈ ಫುಟ್ಪಾತ್ ಊಟನೇ ಬೆಸ್ಟು. ಚೆನ್ನಾಗಿ ಬಜೆಟ್ ಕಮ್ಮಿ, ಟೇಸ್ಟು ಇರುತ್ತೆ. ದೊಡ್ಡ ಹೋಟ್ಲಾದರೆ ಬಜೆಟು ಜಾಸ್ತಿ, ಟೇಸ್ಟು ಇರೋಲ್ಲ ಅಷ್ಟೇ. ಅದನ್ನ ಜೊತೆಗೆ ಹೊಟ್ಟೆನೂ ತುಂಬುತ್ತೆ. ನೀವು ಗೀ ರೈಸ್ಗೆ ಸೇರ್ಬೇಕೊಳ್ಳಿ, ಒಂದು 2-3 ಥರ ಇರುತ್ತಲ್ವಾ? ನಮ್ಗೆ ಯಾವ್ದು ಬೇಕೋ ಅದು ಹಾಕ್ತಾರೆ ಅಷ್ಟೇ ಅಲ್ವಾ? ಹೌದು. ಚಿಕನ್ ಗ್ರೇವಿ ಕೇಳಿದ್ರೆ ಹಾಕ್ತಾರೆ, ಕೈಮಾ ಗ್ರೇವಿ ಕೇಳಿದ್ರೆ ಹಾಕ್ತಾರೆ. ಇಲ್ಲ ಅಂತ ಮಾತ್ರ ಹೇಳಲ್ಲ. ಗಾಯ್ಸ್ ನಮ್ದು ಊಟ ಆಯಿತು.
ಎಲ್ಲ ಖಾಲಿ ಮಾಡಿದೆ. ನನಗೂ ಪೀಸ್ ಆಗ್ತಾವನು. ನಾಯಿಗೆ ಮೂಳೆ ಆಗ್ತದೆ. ನಾಯಿಗೆ ಒಂದು ಕಾಗೆಗಳಿಗೆ ಇನ್ನೂ ತಿಂತಾ ಇಲ್ಲ. ಮೂಳೆ ಇದೆ ನಾಯಿ ಇದು ತಿಂತಲ್ಲ ಅವಲೇ. ಮೂಳೆ ಹಾಕಿದ್ದೀನಿ ಅಲ್ಲಿ, ತಿಂತಾ ಇಲ್ಲ. ಎಲ್ಲ ಹೊಟ್ಟೆ ತುಂಬ ನಾಯಿ. ಓವರ್ಲೋಡ್ ಆಯ್ತು ಹೊಟ್ಟೆ ನನಗೆ. ಪೀಸ್ ಎಲ್ಲ ಖಾಲಿ ಆಯಿತು. ರೈಸ್ ಮಾತ್ರ ಇದೆ ಒಂದು. ಈಗ ಹ್ಯಾಂಡ್ ವಾಶ್ ಮಾಡ್ಕೊಬಿಟ್ಟು ಸಿಗ್ತೀವಿ. ಪುರ ನಮ್ದು 2 ರೈಸು, 2 ರೈಸ್, ಒಂದು ಹಾಫ್ ಚಿಲ್ಲಿ, ಒಂದು ಹಾಫ್ ಪೆಪ್ಪರ್. 2 ರೈಸ್, ಹಾಫ್ ಚಿಲ್ಲಿ, ಹಾಫ್ ಪೆಪ್ಪರ್, 2 ವಾಟರ್ ಬಾಟಲ್ ಬೇರೆ ಕೂಡ ಅಷ್ಟೇ. ಸಾಕಾ? ವಾಟರ್ ಬಾಟಲ್ ಬಿಡಬೇಕಾ? ಬೇಡ 250 ಆಯ್ತಾ? ಓಕೆ. ಆ ಪ್ರೈಸ್ ಪೇಪರ್ ಆಮೇಲೆ ಸರ್. ಓಕೆ, ನಮ್ದು 250 ಆಯ್ತು ಬಿಲ್ಲು. ಟೋಟಲು 2 ರೈಸ್, ಹಾಫ್ ಚಿಲ್ಲಿ, ಹಾಫ್ ಪೆಪ್ಪರು, 2 ಮೊಟ್ಟೆ ಮತ್ತೆ 2 ಇದು 250. ಸರ್ ಯಾರ್ದಿದು? ನೋಡಿ ಗುರುಗಳೇ, ಆ ಪ್ರೈಸ್ ಫುಲ್ ಮಂಚೂರಿ ಸರ್ 170. ಇದೊಂದು ರೈಸ್ ಮೈಕ್ ಇತ್ತು. ಆಯ್ತು. ಚೇಂಜ್ ಇಲ್ಲ ನಿಮ್ದು? ಸರ್ ಎಷ್ಟು ವರ್ಷದಿಂದ ಇಟ್ಟಿದ್ದೀರಲ್ಲಿ? ಸರ್ ಒಂದು 10 ವರ್ಷ ಆಯ್ತು ಸರ್. 10 ವರ್ಷದಿಂದ. ಓಕೆ, ನಿಮ್ಮಲ್ಲಿ ಏನೇನು ಐಟಮ್ ಸಿಗುತ್ತೆ? ಸರ್ ನಮ್ಮಲ್ಲಿ ಓಕೆ ಅಣ್ಣ, ಚಿಕನ್ ಐಟಮು, ಮಟನ್ ಐಟಮು, ಬೋಟಿ, ತಲೆ ಮಾಂಸ, ಕೈಮಾ. ಬೆಳಿಗ್ಗೆ ತಿಂಡಿಗೆ ಇಡ್ಲಿ, ಗಿರೇಸು, ಕಾಲ್ ಸೊಪ್ಪು, ಬೋಟಿ, ಓಕೆ. ತಲೆ ಮಾಂಸ ಎಲ್ಲ ಸಿಗುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟು ಗಂಟೆ ತನಕ ಸರ್ ಇರ್ತೀರಾ? ಬೆಳಿಗ್ಗೆ 8:30 ಓಪನ್ ಆಗುತ್ತೆ, Okay. ಸಂಜೆ 5 ಗಂಟೆವರೆಗೂ ಇರುತ್ತೆ. ಓಕೆ, ವಾರದಲ್ಲಿ ಯಾವತ್ತು ಇರಲ್ಲ? ಎಲ್ಲಾ ದಿವಸನೂ ಎಲ್ಲ ದಿವಸ ಇರ್ತೀರಾ? ಸೋಮವಾರ ಮಾತ್ರ ತಿಂಡಿ ಇರಲ್ಲ. ಓಕೆ, ನಾನ್ ವೆಜ್ ಊಟ ಮಾಡೋರಿಗೆ ಇಲ್ಲಿ ಬೆಸ್ಟ್ ಅಂತಾನೆ ಹೇಳ್ಬೋದು. 10 ವರ್ಷದಿಂದ ಇದ್ದಾರೆ. ನಿಮ್ಮ ಹೆಸರು ಸರ್? ಸರ್ ನಿತೇಶ್ ಅಂತ. ಓಕೆ, ನಿತೇಶ್ ನಮ್ದು ಅಂತ. ರಾಜು ದಮ್ ಬಿರಿಯಾನಿ ಅಂತ ನಮ್ದು ಸ್ಟ್ರೀಟ್ ಫುಡ್ ಹೆಸರು. ಓಕೆ, ರಾಜು ದಮ್ಬೀರಿ ಅಂತ ನಿಮಗೆ ಸರಸ್ವತಿಪುರಂ ಹತ್ರ ಬರುತ್ತೆ. ಇದು ಒಳ್ಳೆ ಟೇಸ್ಟ್ ಅಲ್ಲಿ, ಕಡಿಮೆ ಬಜೆಟ್ ಅಲ್ಲಿ ಇಲ್ಲಿ ಒಳ್ಳೊಳ್ಳೆ ನಾನ್ ವೆಜ್ ಊಟ ಇಲ್ಲಿ ಸಿಗುತ್ತೆ. ಸೊ ಗಾಯ್ಸ್ ನೋಡಿದ್ರಲ್ಲ, 250 ಆಯಿತು. 2 ವಾಟರ್ ಬಾಟ್ಲು, 2 ಬಿರಿಯಾನಿ ರೈಸು, 2 ಹಾಫ್ ಚಿಕನ್ನು, ಒಂದು ಹಾಫ್ ಗುಂಟೂರು, ಒಂದು ಹಾಫ್ ಪೆಪ್ಪರು, 2 ಮೊಟ್ಟೆ. ಟೋಟಲ್ 250. 250 ರೂಪಾಯಿಗೆ ಒಂದು 4 ಐಟಮ್ ತೊಗೊಂಡಿದ್ದೀವಿ. ಅಲ್ಲಿ ಊಟ ಆದಮೇಲೆ ಟೀ ಇರಲೇಬೇಕಲ್ಲ, ಟೀ ಕುಡ್ಕೊಂಡು ಮನೆಗೆ ಹೋಗ್ತೀವಿ. ಒಂದ್ಸಲ ವೀಡಿಯೋದಲ್ಲಿ ಟೀ ಕುಡಿತಾ ತೆಗೆದ್ಬಿಟ್ಟಿದ್ದಲ್ಲ ಟೀನ ನೀನು. ಆ ವಿಡಿಯೋನ ಹಾಕ್ತೀವಿ ನಮ್ಮದು ಇನ್ನೊಂದು ಪ್ರಮೋಷನ್ ಚಾನಲಲ್ಲಿ. ಹಿಂಗೆ ಮಾತಾಡ್ತಾ ಇದ್ವಿ, ಮಾತಾಡ್ತಾ ಟೀ ಉಗ್ಬಿಟ್ಟು ಈಚೆಗೇನೋ. ಹೆಚ್ಚಿನ ವಿಡಿಯೋಗಾಗಿ ಅದು ಹಾಕ್ತೀವಿ ನೋಡಿ ವಿಡಿಯೋನ. ಸರಿ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬೈ. ಇದೇ ಥರ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಕೂಡ ಇದೆ. ಸಪೋರ್ಟ್ ಇರಲಿ ಯಾವಾಗಲೂ. ಇದೇ ಥರ ಎಲ್ಲ ವೀಡಿಯೋ. ಸುಮಾರು ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಏನಾರ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕಳಿಸಿ. ಇದೇ ರೀತಿ ಮೈಸೂರಲ್ಲಿ ಯಾವುದೇ ಬೇರೆ ಹೋಟೆಲ್ಗಳಿದ್ದರೆ ಲೋ ಬಜೆಟ್ ಕಮೆಂಟ್ ಮಾಡಿ, ನಾವು ಅಲ್ಲಿಗೆ ಹೋಗ್ತೀವಿ. ಥ್ಯಾಂಕ್ ಯು.